ಒಬ್ಬ ಹುಡುಗನನ್ನ ಅವನ ಶಾಲೆಯವರು ಕೈಯಲ್ಲಿ ಒಂದು ಚೀಟಿಯನ್ನು ಕೊಟ್ಟು ಶಾಲೆಯಿಂದ ಹೊರ ಹಾಕ್ತಾರೆ. ಆ ಹುಡುಗ ಆ ಚೀಟಿಯನ್ನು ತನ್ನ ತಾಯಿಗೆ ಬಂದು ನೀಡ್ತಾನೆ. ತಾಯಿ ಆ ಚೀಟಿಯನ್ನು ಓದ್ತಾಳೆ. ಅದರಲ್ಲಿ, ನಿಮ್ಮ ಮಗ ಮಂದಬುದ್ಧಿಯವ, ಅವನಿಗೆ ಕಲಿಸಲು ನಮ್ಮಿಂದ ಸಾಧ್ಯ ಇಲ್ಲ, ಅವನು ನಮ್ಮ ಶಾಲೆಯಲ್ಲಿ ಇದ್ದರೆ ಶಾಲೆಯ ಫಲಿತಾಂಶ ಕಡಿಮೆ ಆಗುತ್ತದೆ, ಹಾಗಾಗಿ ಅವನಿಗೆ ಬೇರೆ ವ್ಯವಸ್ಥೆ ಮಾಡಿ ಅಂತ ಬರೆದಿತ್ತು. ಹೀಗೆ ಓದುವಾಗ ಅವಳ ಕಣ್ಣಲ್ಲಿ ನೀರು ಜಿನುಗ್ತಾ ಇತ್ತು. ಹುಡುಗ ಕೇಳ್ತಾನೆ, ಅಮ್ಮ ಅದರಲ್ಲಿ ಏನು ಬರೆದಿದೆ ಅಂತ. ಆಗ ತಾಯಿ ಹೇಳ್ತಾಳೆ, ಮಗು, ನಿಮ್ಮ ಮಗ ತುಂಬ ಬುದ್ಧಿವಂತ, ಅವನ IQ ಮಟ್ಟ ತುಂಬ ಹೆಚ್ಚಿದೆ, ಅವನಿಗೆ ಕಲಿಸಲು ನಮ್ಮಲ್ಲಿ ಯಾರಲ್ಲೂ ಸಾಮರ್ಥ್ಯ ಇಲ್ಲ, ಹಾಗಾಗಿ ಅವನಿಗೆ ನೀವೇ ವಿದ್ಯಾಭ್ಯಾಸವನ್ನು ನೀಡಿ ಅಂತ ಬರೆದಿದೆ ಅಂತ ತಾಯಿ ನಗ್ತಾ ಹೇಳ್ತಾಳೆ. ಈ ರೀತಿ ಹೇಳುವಾಗ ಮಗನಿಗೆ ತುಂಬ ಖುಷಿಯಾಗುತ್ತೆ. ಆಗ ಅವನು ತನ್ನ ತಾಯಿಯ ಜೊತೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೆ. ಜನ ಅವರ ಬಗ್ಗೆ ಮಾತಾಡ್ತಾರೆ, ಮಗನನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಅಂತ. ಆದರೂ ಸಹ ಅದಕ್ಕೆ ಕಿವಿ ಕೊಡದೆ ಅವನು ಕಲಿತು ಮುಂದೆ ಮಹಾನ್ ವಿಜ್ಞಾನಿಯಾಗಿ ರೂಪುಗೊಳ್ತಾನೆ. ಅವನೇ ಥಾಮಸ್ ಆಲ್ವಾ ಎಡಿಸನ್, ಈ ಪ್ರಪಂಚಕ್ಕೆ ಬೆಳಕನ್ನು ನೀಡಿದಂತಹ ಮಹಾನ್ ವಿಜ್ಞಾನಿ. ಅವರು ಬಲ್ಬನ್ನು ಕಂಡುಹಿಡಿಯುವಾಗ ಒಂದಲ್ಲ, ನೂರಲ್ಲ, 1,000 ಪ್ರಯತ್ನಗಳನ್ನು ಮಾಡ್ತಾರೆ. ತಮ್ಮ 999ನೇ ಪ್ರಯತ್ನವೂ ವಿಫಲವಾದಾಗ ಜನ ಅವರನ್ನು ಪ್ರಶ್ನಿಸ್ತಾರೆ, ನೀವು ನಿಮ್ಮ ವಿಫಲತೆಯನ್ನು ಒಪ್ಕೊಳ್ಳಿ ಅಂತ. ಆದರೆ ಅವರು ಅದಕ್ಕೆ ಸುತರಾಂ ಒಪ್ಪಲಿಲ್ಲ. ಏಕೆಂದರೆ ಅವ್ರು ಹೇಳ್ತಾರೆ, ನಾನು 999 ರೀತಿಯಲ್ಲಿ ಬಲ್ಬು ವಿಫಲವಾಗುವುದನ್ನು ಕಂಡುಹಿಡಿದಿದ್ದೇನೆ, ನನ್ನ ಪ್ರಯತ್ನವನ್ನು ನಾನು ಮುಂದುವರಿಸ್ತೇನೆ ಅಂತ 1,000ನೇ ಪ್ರಯತ್ನದಲ್ಲಿ ಅವರು ಬಲ್ಬನ್ನು ಕಂಡುಹಿಡಿತಾರೆ. ಹಾಗಾಗಿ ಅವರ ಈ ಒಂದು ಸಾಧನೆಯ ಸ್ಫೂರ್ತಿ ನಮ್ಮದಾಗಲಿ ಅಂತ ಆಶಿಸೋಣ.